ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಕಾವ್ಯ ಗೌಡ ದೂರು ಕೊಟ್ಟಿದ್ದಾರೆ ಅಂತ ಪ್ರೇಮ ಕುಟುಂಬಸ್ಥರು ಕೂಡ ಪ್ರತಿ ದೂರು ಕೊಟ್ಟಿದ್ದಾರೆ. ಅಲ್ಲಿಗೆ ಪ್ರತಿ ದೂರು ದಾಖಲಾಗಿದೆ. ರಾಮಮೂರ್ತಿ ನಗರದಲ್ಲಿ ಈ ಕಂಪ್ಲೇಂಟ್ಗಳು ದಾಖಲಾಗಿರೋದು. ಮನೆಗಾಗಿ ಇಬ್ಬರ ನಡುವೆ ಗಲಾಟೆ ನಡೆದಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾವ್ಯ ಕುಟುಂಬಸ್ಥರೇ ಹಲ್ಲೆ ಮಾಡಿದ್ರು ಅಂತ ಪ್ರೇಮ ಹೇಳ್ತಾ ಇದ್ದಾರೆ. ಇತ್ತ ಇವ್ರ ವರ್ಷನ್ ಇವ್ರು ಹೇಳ್ತಾ ಇದ್ದಾರೆ, ಅತ್ತ ಅವ್ರ ವರ್ಷನ್ ಅವ್ರು ಹೇಳ್ತಾ ಇದ್ದಾರೆ. ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಿಂದ ಓಡಿಸೋದಕ್ಕೆ ಇಷ್ಟೆಲ್ಲ ನಾಟಕ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಅತ್ತ ಪ್ರೇಮ ಅವರು ಮಾಡ್ತಾ ಇರುವಂತ ಗಂಭೀರವಾದಂತ ಆರೋಪ. ಇಲ್ಲಿ ಕಾವ್ಯ ಕುಟುಂಬಸ್ಥರೇ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಇವರು ಹೇಳ್ತಾ ಇದ್ದಾರೆ. ಈಗ ಇನ್ಫ್ಯಾಕ್ಟ್ ನಟಿ ಕಾವ್ಯ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರ ಹೇಳ್ತಾ ಇದ್ರು. ಹಿಂದೆ ಕೂಡ ಈ ಥರ ಆಗಿತ್ತು, ಬಟ್ ನಾನೆಲ್ಲೂ ಕೂಡ ಪಬ್ಲಿಕ್ಗೆ ಬಂದಿರಲಿಲ್ಲ ಎಲ್ಲ ವಿಚಾರ, ಯಾಕಂತಂದರೆ ಅವರಿಗೆ ಅವರು ಮರ್ಯಾದೆ ಕೊಡಬೇಕು ಹಾಗಾಗಿ. ಬಟ್ ಈಗ ನಾನು ಬಂದಿದ್ದೀನಿ ಅಂತೇಳಿ ಅವ್ರ ವರ್ಷನ್ ಅವರು ಹೇಳ್ತಾ ಇದ್ದಾರೆ. ಸದ್ಯ ಅವರು ದೂರು ಕೊಟ್ಟಿದ್ದಾರೆ. ಇತ್ತ ಪ್ರೇಮ ಕುಟುಂಬಸ್ಥರು ಕೂಡ ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ. ರಾಮಮೂರ್ತಿ ನಗರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ದೂರು ದಾಖಲಾಗಿದೆ. ಈಗ ಇವರು ಮಾಡ್ತಾ ಇರುವಂಥದ್ದು, ಇವರು ಹೇಳ್ತಾ ಇರುವಂಥ ವಿಚಾರ ಏನು ಅಂತಂದ್ರೆ ಕಾವ್ಯ ಕುಟುಂಬಸ್ಥರೇ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು. ಸಹಜವಾಗಿ ಒಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಿರುತ್ತೆ, ಬಟ್ ಎಕ್ಸಾಕ್ಟ್ ಆಗಿ ಇಲ್ಲಿ ಯಾವ ವಿಚಾರಕ್ಕೆ, ಯಾಕಂತಂದ್ರೆ ಈಗ ಅವರು ಅವ್ರದೇ ರೀತಿಯಾದಂಥ ಒಂದು ಸ್ಟೋರಿನ ಹೇಳ್ತಾ ಇದ್ದಾರೆ. ಇತ್ತ ಇವರು ಕೂಡ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಆ ಪ್ರತಿ ದೂರಲ್ಲಿ ಈ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ದೂರು ಮತ್ತೆ ಪ್ರತಿ ದೂರು ಎರಡೂ ಕೂಡ ಈಗ ರಾಮಮೂರ್ತಿ ನಗರದಲ್ಲಿ ದಾಖಲಾಗಿದೆ. ಕಾವ್ಯ ಕುಟುಂಬಸ್ಥರೇ ಹಲ್ಲೆ ಮಾಡಿರೋದು ಅನ್ನುವಂಥ ವಿಚಾರವನ್ನ ಸೋಮಶೇಖರ್ ಸಹೋದರನ ಪತ್ನಿ ಪ್ರೇಮ ಏನಿದ್ದಾರೆ ಅವರು ಹೇಳೋದ್ರ ಮೂಲಕ ಈಗ ಅವ್ರ ವಿರುದ್ಧನೇ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಲ್ಲೆ ಆರೋಪ ಏನಿದೆ ಅದು ಶುದ್ಧ ಸುಳ್ಳು. ನಮ್ಮ ಮನೆಯಿಂದ ವಸ್ತು ಕದ್ದಿದ್ದಾರೆ, ಇನ್ನು ಬೇರೆ ಬೇರೆ ರೀತಿಯಾದಂಥ ಆರೋಪಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಅವ್ರ ಮನೆ ಕೆಲಸದವ್ರೇನೋ ಅವ್ರ ಮನೆಗೆ ಹೋದಾಗ ಯಾಕೆ ವಾಪಸ್ ಕಳಿಸಿದ್ದು, ಅದಾದಮೇಲೆ ಗಲಾಟೆ ಆಯಿತು, ನನ್ನ ಮಗಳಿಗೆ ಹೊಡೆದ್ರೆ ನಾನು ಹೇಗೆ ಸುಮ್ಮನಿರೋಕ್ಕಾಗತ್ತೆ, ಆಗ ನಾನು ಮಾತಾಡಲೇಬೇಕಾಗತ್ತೆ ಅನ್ನುವಂಥದ್ದು ಅವರು ಹೇಳ್ತಾ ಇದ್ದಾರೆ. ಇತ್ತ ಪ್ರೇಮ ಅವರು ಮಾಡ್ತಾ ಇರುವಂಥ ಒಂದಷ್ಟು ಆರೋಪಗಳೇನು ಅಂತ ಅಂದರೆ ನಾವು ಹೊಡೆದಿದ್ದಲ್ಲ, ಬದಲಿಗೆ ಅವರೇ ಹೊಡೆದಿದ್ದು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಕಂಪ್ಲೇಂಟು ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ಮಾವವ್ರ ಮನೆ ಸರ್. ಆಕ್ಚುಲಿ ನಮ್ಮ ಮಾವವ್ರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಆ ವಿಡಿಯೋನಲ್ಲಿ ಇರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಹಿಡಿದಾಕಿ ನಿನ್ನ ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನ ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾರೆ, ನಮ್ಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನ. ಬಟ್ ಅವ್ರು ಮಾಡಿರೋ ಅಂತ ಸ್ಟೇಟ್ಮೆಂಟ್ ಸರ್ ಅದು ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯಗೌಡ ಅವ್ರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ. ನಾವು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಹೇಗಿದೆ ಅಂದರೆ ದೊಡ್ಡ ಮನೆ ಸರ್, ಒಬ್ರಿಗೊಬ್ರು ಕಾಣೋದೇ ಇಲ್ಲ, ನಿಮ್ಮದೇಗೆ ಬದುಕಬಹುದು ಎಲ್ರೂ. ಬಟ್ ಅವ್ರಿಗೆ ನಾವು ಆ ಮನೇಲಿ ಇರೋದೇ ಇಷ್ಟ ಇಲ್ಲ. ಆ ಮನೇಲಿ ಹೇಗಿದೆ ನಮ್ಮ ಮಾವರು ಕ್ಲಿಯರಾಗಿ ಹೇಳಿದ್ದಾರೆ, ಗ್ರೌಂಡ್ ಫ್ಲೋರಲ್ಲಿ ನಾವು ಇರ್ತೀವಿ, ಫಸ್ಟ್ ಫ್ಲೋರಲ್ಲಿ ನಮ್ಮ ಮನೆಯವರು, ನಾವು, ನನ್ನ ಮಗ ಒಬ್ಬ ಇದ್ದಾನೆ, ಸೆಕೆಂಡ್ ಫ್ಲೋರಲ್ಲಿ ಕಾವ್ಯಗೌಡ ಅವ್ರ ಫ್ಯಾಮಿಲಿ ಇದೆ. ಅಡುಗೆ ಮನೆ ಕೂಡ ಸಪ್ರೇಟ್ 2 ಕಿಚನ್ಸ್ ಇದೆ. ಈ ಟೈಮಲ್ಲಿ ಕಾವ್ಯಗೌಡ ಅವರ ವರ್ಕರ್ ಒಬ್ರು ನನ್ನ ಕಿಚನ್ ಹತ್ರ ಬರ್ತಾರೆ. ನಿನ್ನೆ 2 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ. ಆ ಹುಡುಗಿ ಬಂದಾಗ ನಾನು ಕೇಳಿದೆ, ಏನಮ್ಮ ಬಂದಿದ್ದು, ಇಷ್ಟೇ ಸರ್ ಕೇಳಿದ್ದು. ಆ ಹುಡುಗಿ ಏನು ಮಾತಾಡಿಲ್ಲ, ಸುಮ್ಮನೆ ಹೊರಟೋದು. ಅದಾದ್ಮೇಲೆ ನಾವು ಊಟ ಮಾಡ್ತಾ ಇದ್ವಿ. ಆಕೆ ಏಕಾಏಕಿ ಕಾವ್ಯಗೌಡ ಬಂದು ನನ್ನ ಮನೆ ಇದು, ನಂದು ಮನೆ ಇದು, ಹೆಂಗ್ ಕೂತಿದ್ದೀರಾ ನನ್ನ ಮನೆಯಲ್ಲಿ ನೀವು, ನಾಯಿಗಳು ಅಂತ ಊಟ ಮಾಡ್ತಿರೋ ಪ್ಲೇಟ್ಗಳನ್ನೆಲ್ಲ ತೆಗೆದು ಎಡ್ಸಿ ನನ್ನ ಮನೆಯಿಂದ ಹೊರಗಡೆ ಹೋಗಿ. ನಾನಲ್ಲಿ ನಿಂದೆ ಹೆಂಗ್ ಮನೆ, ನಮ್ಮ ಮಾವನ ಮನೆ ಇದು, ನಂದು ಮಾವನೆ, ನನಗೂ ಹಕ್ಕಿದೆ ಮನೇಲಿ ಇರೋದಕ್ಕೆ. ಸೊ ಅವ್ರಿಗೆ ಏನಂದ್ರೆ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನಮ್ಮನ್ನ ಬಲವಂತವಾಗಿ ಫೋರ್ಸ್ ಮಾಡ್ತಾ ಇದ್ರು. ಗೆಟ್ ಔಟ್ ಆಫ್ ದ ಹೌಸ್, ನನ್ನ ಮನೆ, ನಾನ್ ಕಟ್ಟಿರೋದು, ನಾನ್ ಮಾಡಿರೋದು ಅಂತ. ಕಟ್ಟಿರೋದು ನಮ್ಮ ಮಾವ ಸರ್, ಅವ್ರ ಸ್ವಯಾಜಿತ ಆಸ್ತಿ ಅದು, ಅವ್ರು ಕಟ್ಟಿರೋ ಮನೆ ಅದು. ಅವ್ರು ಕಟ್ಟಿರೋ ಮನೆಯಿಂದ ಈಕೆ ಏನ್ ರೈಟ್ಸ್ ಇದೆ ನಾನೆಲ್ಲ ಹೊರಗಡೆ ಹಾಕೋದಕ್ಕೆ. ಚಪ್ಪಲಿ ಎಲ್ಲ ತಗೊಂಡು ಹೊಡಿಯೋ ಮಟ್ಟಕ್ಕೆ ಬಂದಿದ್ದಾರೆ ಆಕೆ. ಈ ರೀತಿ ನಾನು ನಡ್ಕೊಂಡೋದವ್ರು. ನನ್ನ ತಂಗಿನ ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ಬಂದ್ರು. ಅದಕ್ಕೆ ಕೈ ಮಾಡಿದ್ದಕ್ಕೆ ಬಂದ್ರು. ಯಾಕಮ್ಮ ನನ್ನ ಮಗಳ ಮೇಲೆ ಹೊಡಿತೀವಿ ಅಂದ್ಬಿಟ್ಟು ಸೋಮಶೇಖರ್ ಅವರು ಹಿಡ್ಕೊಂಡು ನಮ್ಮಪ್ಪ ನೋಡಿದ್ರು. ಕಾವ್ಯಗೌಡ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಸುತ್ತಮುತ್ತ ತುಂಬಾ ಜನ ನಿಂತಿದ್ದಾರೆ. ಒಂದು ಪೊಲೀಸರು ಕೂಡ ಇದ್ದಾರೆ, ಸರ್ವಿಸ್ ಸ್ಟೇಷನ್ ಪೊಲೀಸರು ಕೂಡ ಇದ್ದಾರೆ. ಮಾತೆತ್ತಿದ್ರೆ ಹೆಣ್ಣು ಮಕ್ಕಳು ಎಲ್ಲ ಮಾಡ್ಕೊಂಡ್ ಬಿಡ್ತೀವ ಅಂತ ಕರೀತಾರೆ. ಅದು ಬಿಟ್ಟು ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಸೋಮಶೇಖರ್ ಅವರು ಅವ್ರ
ತಂದೆಗೆ ನಾವೆಲ್ಲ ನಿಂತಿದ್ದೀವಿ, ಲೇಡೀಸ್ ಇದ್ದಾರೆ ಅಂತ ನಾವು ನೋಡ್ದಿರಾ ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಮಿಸ್ಬಿಹೇವ್ ತರ ಐ ಕಾಂಟ್ ಇವನ್ ಸೇ ಸರ್ ಆ ಥರ ಎಲ್ಲ ಬಿಹೇವ್ ಮಾಡಿದ್ದಾರೆ ಅವರು. ಏಕಾಏಕಿ ಬಂದಿದ್ದವ್ರೆ ಗೇಟ್ ಇಂದ ಒಳಗಡೆ ಬರ್ತಾನೆ ಡೈರೆಕ್ಟ್ ಆಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಮುಖ ಎಲ್ಲ ಬಚ್ಬಿಟ್ಟಿದ್ದಾರೆ. ಮುಖ ಎಲ್ಲ ಸ್ಕ್ರಾಚ್ ಮಾಡಿ ಕತ್ತಲಿರೋ ತಾಳಿನೆಲ್ಲ ಚೈನ್ ಎಲ್ಲ ತಾಳಿನೇ ಇಲ್ಲ ಇದೆಲ್ಲ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ನಿಜಕ್ಕೂ ಇಲ್ಲಿ ಮನೆಯಿಂದ ಓಡಿಸೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಆಗ್ತಾ ಇದೆಯಾ ಅಥವಾ ಎಕ್ಸಾಕ್ಟ್ ಆಗಿ ಏನು ನಡೆದಿದೆ ಅಂತ? ಅತ್ತ ಕಾವ್ಯ ಅವರು ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ, ಇತ್ತ ಪ್ರೇಮ ಅವರು ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ. ಈ ಎರಡು ಸ್ಟೋರಿಗಳಲ್ಲಿ ನಿಜ ಏನು, ಸತ್ಯ ಯಾವುದು, ಸುಳ್ಳು ಯಾವುದು ಅಂತ? ಖಂಡಿತ ಅಂದ್ರೆ ಸ್ಯಾಂಡಲ್ವುಡ್ ನಟಿಯಾಗಿರುವಂತ ಕಾವ್ಯಗೌಡ ಅವರ ಮನೆಯಲ್ಲಿ ಆಗ್ತಿರುವಂತಹ ಗಲಾಟೆ ಇದೀಗ ಬೀದಿ ರಂಪಾಟ ಆಗಿದೆ. ಪ್ರಮುಖವಾಗಿ ಇಲ್ಲಿ ಕಾವ್ಯಗೌಡ ಅವರ ಪತಿ ಸೋಮಶೇಖರ್ ಏನಿದ್ದಾರೆ ಕೆಲವೊಂದಷ್ಟು ಆರೋಪವನ್ನ ಸ್ವತಃ ಸೋಮಶೇಖರ್ ಅವರ ಸಹೋದರ ಏನಿದ್ದಾನೆ ನಂದೀಶ್ ಅಂತ ಹೇಳಿ ಅವರ ದಂಪತಿಗಳು ಅಂದ್ರೆ ನಂದೀಶ್ ಹಾಗೂ ಅಲ್ಲಿ ಪ್ರೇಮ ಅಂತ ಏನಿದ್ದಾರೆ ಅವರು ಕೂಡ ಒಂದೇ ಬಿಲ್ಡಿಂಗ್ ನಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅವರ ಫ್ಯಾಮಿಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲನೇ ಫ್ಲೋರ್ ಅಲ್ಲಿ ಪ್ರೇಮ ಹಾಗೂ ನಂದೀಶ್ ಅವರು ವಾಸವನ್ನ ಮಾಡ್ತಾ ಇದ್ದಾರೆ. ಎರಡನೇ ಫ್ಲೋರ್ ಅಲ್ಲಿ ಕಾವ್ಯಗೌಡ ಹಾಗೂ ಸೋಮಶೇಖರ್ ಇವರಿಬ್ರು ಕೂಡ ವಾಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಪ್ರೇಮ ಹಾಗೂ ನಂದೀಶ್ ಅವರು ಕೆಲವೊಂದಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಿನ್ನೆ ಮಧ್ಯಾಹ್ನ ಯಾವಾಗ ಕಾವ್ಯಗೌಡ ಮನೆಗೆ ಬರ್ತಾರೆ ಅಂದ್ರೆ ಈ ನಂದೀಶ್ ಹಾಗೂ ಪ್ರೇಮ ಏನಿದ್ದಾರೆ ದಂಪತಿಗಳು ಅವರ ಮನೆಗೆ ಹೋದಂತ ಸಂದರ್ಭದಲ್ಲಿ ಫಸ್ಟ್ ಫ್ಲೋರ್ಗೂ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಗಲಾಟೆಯನ್ನ ಮಾಡ್ತಾರೆ. ನಾವು ಊಟ ಮಾಡ್ತಾ ಇದೀವಿ ಫ್ಯಾಮಿಲಿ ಜೊತೆ. ಆ ಒಂದು ಸಂದರ್ಭದಲ್ಲಿ ಕಾವ್ಯಗೌಡ ಅವ್ರು ಬಂದ್ಬಿಟ್ಟು ನೇರವಾಗಿ ನಮ್ ಜೊತೆ ಗಲಾಟೆಯನ್ನ ಮಾಡಿದ್ರು. ಜೊತೆಗೆ ಈ ಮನೆಯನ್ನ ಖಾಲಿ ಮಾಡ್ಬೇಕು, ಈ ಮನೆ ನಮ್ಗೆ ಸೇರಿದ್ದು ಅಂತ ಹೇಳಿ ಮನೆಯಿಂದ ಆಚೆ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ವಿಚಾರದಲ್ಲಿ ಸಾಕಷ್ಟು ಗಲಾಟೆಗಳು ಆಯ್ತು ಅಂತ ಹೇಳಿ ಅವರು ಒಂದ್ ಕಡೆ ಪ್ರೇಮ ಅವರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ನಟಿ ಕಾವ್ಯಗೌಡ ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಗಂಭೀರವಾದಂತ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಅಂದ್ರೆ FIR ನಲ್ಲೂ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾಧ್ಯಮದ ಜೊತೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಪ್ರೇಮ ನಂದೀಶ್ ಅವರು ಮನೆಗೆ ನುಗ್ಗಿ ನಮ್ಗೆ ಹಲ್ಲೆಯನ್ನ ಮಾಡಿದ್ರು, ಸುಮ್ನೆ ಜಗಳ ತೆಗಿತಾರೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ, ಈಗ ಸಾಲು ಆರೋಪವನ್ನ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ಪ್ರೇಮ ಏನಿದ್ದಾರೆ ಅವರ ತಂದೆಯ ಮೇಲೆ ಸಾಕಷ್ಟು ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಅವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದಲ್ಲದೆ ಎಲ್ಲರೂ ಮುಂದೆನೂ ಕೂಡ ರೇಪ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ಅದೇ ರೀತಿಯಾಗಿ ನನ್ನ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದರೆ ಅದು ಖಾಸಗಿ ಭಾಗಕ್ಕೆ ಒದ್ದು ವಿಕೃತಿಯನ್ನ ಮರೆದಿದ್ದಾರೆ ಅಂತ ಹೇಳಿ ನೇರವಾಗಿ ಆರೋಪ ಪೊಲೀಸ್ ಠಾಣೆ ಮೆಟ್ಟಲಿಗೆ ಏರಿರುವಂತದ್ದು ಆರೋಪಗಳನ್ನ ಮುಂದಿಟ್ಕೊಂಡು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಇದೇ ದೂರಿಗೆ ಕೌಂಟರ್ ಆಗಿ ಪ್ರೇಮ ಹಾಗೂ ನಂದೀಶ್ ದಂಪತಿಗಳು ಅವರ ಪತಿ ಇವರ ವಿರುದ್ಧವಾಗಿ ಕೌಂಟರ್ ಕಂಪ್ಲೇಂಟ್ ಅನ್ನು ಕೂಡ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ಕೊಟ್ಟಿರುವಂತಹ ಎರಡು ಕೇಸ್ಗಳನ್ನ ಕೌಂಟರ್ ಕೇಸ್ಗಳನ್ನ ತೆಗೆದುಕೊಂಡಿರುವಂತಹ ರಾಮಮೂರ್ತಿ ನಗರ ಪೊಲೀಸರು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿ ಪ್ರಮುಖವಾಗಿ ಯಾರು ಆರೋಪವನ್ನ ಮಾಡ್ತಾ ಇದ್ರೆ ಯಾರು ಆರೋಪದಲ್ಲಿ ಕೆಲವೊಂದಷ್ಟು ಸಾಕ್ಷಿಗಳನ್ನ ಕೊಡಬೇಕಾಗುತ್ತೆ. ಒಂದು ಕಡೆ ಹೇಳಿದಂತೆ ಅವರ ಪತಿಯ ಮೇಲೆ ಚಾಕುನಿಂದ ಹಲ್ಲೆ ಆಗಿದೆ, ಜೊತೆಗೆ ನನಗೆ ಖಾಸಗಿ ಭಾಗಕ್ಕೆ ಒದ್ದಿದ್ದಾರೆ, ಜೊತೆಗೆ ರೇಪ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ನೇರವಾಗಿ ಆರೋಪ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಬೇಕಾದಂತ ಪೂರ್ಣ ಒಂದು ಸಾಕ್ಷಿಗಳನ್ನ ಕೊಡಬಹುದು. ಕೆಲವೊಂದು ಮೊಬೈಲ್ ವಿಡಿಯೋಗಳು ಅವರು ಕೂಡ ಮಾಡ್ಕೊಂಡಿದ್ದಾರೆ. ಈ ಕಡೆ ಪ್ರೇಮ ನಂದೀಶ್ ಅವರು ಕೂಡ ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಕಾವ್ಯಗೌಡ ಸೇರಿದಂತ ಅವರ ಪತಿ ಕೂಡ ವಿಡಿಯೋಗಳನ್ನ ಮಾಡ್ಕೊಂಡಿರೋದ್ರಿಂದಾಗಿ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಇವರು ಆರೋಪ ಮಾಡಿರುವಂತ ವಿಚಾರದಲ್ಲಿ ಯಾವ್ದಾದ್ರು ಇದಾವ ಇವೆಲ್ಲ ಸಾಕ್ಷಿಗಳನ್ನು ಕೊಡಬೇಕಾಗುತ್ತೆ. ಜೊತೆಗೆ ಹೇಳಿಕೆಯನ್ನು ಕೂಡ ಇಬ್ರು ಕೂಡ ಕೊಡಬೇಕಾಗುತ್ತೆ. ಹೀಗಾಗಿ ಪೊಲೀಸರು ಇಬ್ರಿಗೂ ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ಠಾಣೆಗೆ ಬಂದಂತ ಸಂದರ್ಭದಲ್ಲಿ FIR ಕೂಡ ದಾಖಲಾಗಿದೆ. ಜೊತೆಗೆ ಕೆಲವೊಂದಷ್ಟು ಹೇಳಿಕೆಯನ್ನು ಕೂಡ ಇಬ್ರು ಕೂಡ ಕೊಟ್ಟಿರೋದ್ರಿಂದ ಆ ಒಂದು ವಿಚಾರದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಸದ್ಯ ಇಬ್ರು ಕೂಡ ಒಬ್ಬರ ಮೇಲೆ ಒಬ್ರು ಆರೋಪವನ್ನ ಮಾಡ್ತಾ ಇದ್ರೆ ದಾಖಲಿಸಿರೋದ್ರಿಂದ ಯಾವ ಸಾಕ್ಷಿಗಳನ್ನ ಮುಂದೆ ಇಟ್ಕೊಂಡು ಇವರು ಮುಂದಿನ ದಿನಗಳಲ್ಲಿ ತನಿಖೆನ ನಡೆಸ್ತಾರೆ ಪೊಲೀಸರು ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್.